ಎಲ್ರಿಗೂ ನಮಸ್ಕಾರ. ಜನರಲ್ ಆಗಿ ಯಾವ ಫಂಕ್ಷನ್ಗೆ ತಡವಾಗಿ ಬರೋದಿಲ್ಲ ನಾನು. ಆದರೆ ಸಲಿಗೆಯಿಂದ ಹಂಸಲೇಖ ನನ್ನ ಹೆಸರು ಬಳಸ್ಬಿಟ್ಟಿದ್ರು. ಆಮೇಲೆ ಇವತ್ತು ನಾನು ಬರದೇ ಹೋದರೆ ಅವ್ರ ಬರ್ತ್ಡೇ ಓಕೆ ಆಗೋದೇ ಇಲ್ಲ. ಅದಕ್ಕಾದ್ರೂ ಬರಲೇಬೇಕು ಅಂದರೆ ಶೂಟಿಂಗ್ ಕ್ಯಾನ್ಸಲ್ ಮಾಡಿ ಕನಕಪುರದಿಂದ ಓಡ್ ಬಂದೆ ನಾನು. ಆ್ಯಕ್ಚುಲಾಗಿ ಇವತ್ತು ಲಾಸ್ಟ್ ಡೇ ಶೂಟಿಂಗ್ ಇತ್ತು. ಅವ್ರು ಲಾಸ್ಟ್ ಡೇ ಪರ್ಮಿಷನ್ ಇವತ್ತು. ಸೊ ಅವರು ಇನ್ನೊಂದು ದಿವಸ ಶೂಟಿಂಗ್ ಕೊಡಲ್ಲ ಅಂತಿದ್ರು. ರಿಕ್ವೆಸ್ಟ್ ಮಾಡಿ ಇನ್ನೊಂದು ದಿವಸ ಪರ್ಮಿಷನ್ ಹಾಕೊಂಡು ಇವತ್ತು ಬಂದಿದ್ದೀನಿ ನಾನು. ಹ್ಯಾಪಿ ಬರ್ತ್ಡೇ. ನಾನು ಎಲ್ಲಿಂದ ಶುರು ಮಾಡಬೇಕನ್ನೋದೇ ಗೊತ್ತಾಗ್ತಿದೆ. ಈಗ ನೀವು ಇದನ್ನು ತೋರಿಸೋದಕ್ಕೆ ಶುರು ಮಾಡಲ್ಲ, ಇಲ್ಲ ಜನರಲ್ಲಾಗಿ ಶುರು ಮಾಡಲ್ಲ ಅನ್ನೋದೇ ಗೊತ್ತಿಲ್ಲ ನನಗೆ ಇವಾಗ. ಬಟ್ ಅಲ್ಲಿ ನಿಮ್ಮನ್ನು ನೋಡಿದ ತಕ್ಷಣ ಫಸ್ಟ್ ಆಫ್ ಆಲ್ ನನಗೆ ನೀವು ರಾಜನಾಗಿ ನನ್ನ ಸ್ಪರ್ಧೆ ಮೇಲೆ ಮೆರವಣಿಗೆ ಮಾಡಿಸಿದ್ದು ನೀವೇ. ನನಗೆ ನಾನೇನೇ ಸ್ಟೇಜಲ್ಲಿ ಮೆರವಣಿಗೆ ಮಾಡಿದ್ರೆ ನೀವು ನಿಮ್ಮ ಹಾಡುಗಳು ನನ್ನ ಒಂದು ಕ್ರೇಜಿ ಕ್ಯಾರೆಕ್ಟರ್ ಆಗಿ ಕ್ರಿಯೇಟ್ ಮಾಡಿರೋದು. ಎರಡನೇ ಮಾತಲ್ಲಿ ಎಲ್ಲಿಂದ ಶುರು ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ ನನಗೆ. ಒಂದು ಕೆಲಸ ಮಾಡಿಲ್ಲ, ಪ್ರಶ್ನೆ ಕೇಳ್ಬಿಟ್ರೆ ಹೇಳ್ಬಿಡ್ತೀನಿ ಅಷ್ಟೇ. ಚೇರ್ ಕೊಟ್ರಪ್ಪ, ಕೂತ್ಕೊಂಡ್ಬಿಡ್ತೇನೆ. ಒಟ್ಟಲ್ಲಿ ಇಲ್ಲಿ ಬಂದ ತಕ್ಷಣ ರಾಜೇಂದ್ರ ಸಿಂಗ್ ಬಾಬು, ನಮ್ಮ ಶಶಾಂಕ್, ನಮ್ಮ ನಜಡಗೌಡರು ಎಲ್ಲ ನೋಡಿ ಖುಷಿ ಆಯಿತು. ತುಂಬ ದಿವಸ ಆಗುತ್ತೆ ನೋಡಿ ನಿಮ್ಮನ್ನು. ಹಂಸಲೇಖ ಅವ್ರ ಬರ್ತಡೇ ನೀವೆಲ್ಲ ಸಿಗ್ತೀರ ಅನ್ನೋದು ಕೂಡ ಒಂದು ಖುಷಿ ನನಗೆ. ಈ ಸಿನಿಮಾ ಇಂಡಸ್ಟ್ರಿ ಶುರು ಆಗ್ಬಿಡೋದು. ಸೊ ವಿ ವರ್ ಆಲ್ ದ ಟೈಮ್ ಟ್ರಾವೆಲಿಂಗ್ ವಿತ್ ಫಿಲಿಮ್ಸ್. ಕನಸು ಕಟ್ತಾನೆ ಇದ್ವಿ, ಕನಸು ಮಾಡ್ತಾನೆ ಇದ್ವಿ. ನಾವು ಫಸ್ಟ್ ಆಫ್ ಆಲ್ ಏನು ಮಾಡಿದ್ವಿ, ಹಂಸಲೇಖ ಹೇಗೆ ಸಿಕ್ಕಿದ್ರು ಎಲ್ಲ ಡೆಸ್ಟಿನಿ ಕ್ರಿಯೇಟ್ ಮಾಡಿರೋದು. ನಾವೇನು ಯೋಚನೆ ಮಾಡಲಿಲ್ಲ. ಯಾವುದೇ ನೀವು ಸಕ್ಸಸ್ ಅನ್ಬೋದು, ನಾವೇನೇ ಮಾಡಿದ್ರು ಕೂಡ, ಇವತ್ತು ಇಷ್ಟು ದೂರ ಟ್ರಾವೆಲ್ ಮಾಡಿದ್ರು ಕೂಡ ಒಂದು ಲೆಕ್ಕಾಚಾರ ಆಗದೆ ಕೆಲಸ ಮಾಡಿದ್ದು ನಾವು. ಇವತ್ತು ಪ್ರತಿಯೊಂದು ಲೆಕ್ಕಾಚಾರ. ಇವತ್ತು ಸ್ನೇಹದಲ್ಲೂ ಲೆಕ್ಕಾಚಾರ, ಫ್ರೆಂಡ್ಶಿಪ್ಪಲ್ಲೂ ಲೆಕ್ಕಾಚಾರ, ಸಿನಿಮಾದಲ್ಲಿ ಎಲ್ಲ ಪ್ರತಿಯೊಂದಕ್ಕೂ ಲೆಕ್ಕಾಚಾರ, ಮಾತುಗಳಲ್ಲೂ ಲೆಕ್ಕಾಚಾರ ಹಾಕೊಂಡೇ ಮಾತಾಡ್ತೀವಿ ಇವತ್ತು. ಆದರೆ ನನ್ನ ಇವರ ಸ್ನೇಹ ಮಧ್ಯೆ ಯಾವತ್ತು ಲೆಕ್ಕಾಚಾರ ಇರಲಿಲ್ಲ ನಮಗೆ. ಇದರಿಂದ ಏನು ಲಾಭ ಬರುತ್ತೆ, ಇದರಿಂದ ವಾಪಸ್ ಏನು ತಗೋತೀವಿ, ಇದರಿಂದ ರಿಸಲ್ಟ್ ಏನು, ಈ ಸಿನಿಮಾ ಎಷ್ಟು ಖರ್ಚು ಮಾಡಿದ್ರೆ ಏನು ಬರುತ್ತೆ, ಇವೆಲ್ಲ ಒಂದೇ ಒಂದು ದಿವಸ ಕೂಡ ಇವತ್ತವರೆಗೂ ನಾನು ಮಾಡೋ ಪ್ರತಿಯೊಂದು ಸಿನಿಮಾನು ನಾನು ಯೋಚನೆ ಮಾಡೇ ಇಲ್ಲ. ನಾನು ಸಿನಿಮಾ ಮಾಡಬೇಕು, ಆ ಸಿನಿಮಾ ಈಗ ಇರಬೇಕು ಅಂದರೆ ಅದಕ್ಕೆ ಹಣ ಹಾಕೊಂಡು ಹೋಗಿದ್ದೀನಿ, ಸಾಲ ಮಾಡ್ಕೊಂಡು ಹೋಗಿದ್ದೀನಿ, ಖರ್ಚು ಮಾಡ್ಕೊಂಡು ಹೋಗಿದ್ದೀನಿ. ಅದು ರಿಸಲ್ಟ್ ಬಂದಾಗಲೂ ಕೂಡ ನಾನು ಇವತ್ತವರೆಗೂ ಪ್ರೇಮ್ ಲಾಕ್ ಆಗಲಿ, ರಣಧೀರ ಆಗಲಿ, ಯಾವುದೇ ಸಿನಿಮಾ ಆಗಲಿ, ಯಾರಾದರೆ ಲಾಭ ಎಷ್ಟು ಅಂದರೆ ನಾನು ಖಂಡಿತವಾಗ್ಲೂ ಗೊತ್ತಿಲ್ಲ. ನನಗೆ ಸಿನಿಮಾ ಮಾಡೋದಷ್ಟೇ ಗೊತ್ತು. ಪರದೆ ನಾನು ಅನ್ಕೊಂಡ್ರೆ ಸಿನಿಮಾ ಬಂತ ಸಾಕು, ಅಷ್ಟೇ ಖುಷಿ ಕೊಟ್ಟಿದ್ದು. ಆ ಥರ ನನ್ನ ಇವ್ರ ಜರ್ನಿ ಶುರು ಮಾಡಿದ್ದು ಸಾಧ್ಯನೇ ಇಲ್ಲ. ಒಂದು NS ರಾವ್ ಅನ್ನೋರು ಇವ್ರನ್ನ ಕರ್ಕೊಂಡ್ಬಂದು ನಮ್ಮ ಜೊತೆ ಸೇರಿಸ್ತಾರೆ. ಒಂದು ಗಿಟಾರ್ ಇಟ್ಕೊಂಡ್ಬರ್ತಾರೆ, ಆ ಗಿಟಾರ್ ನನ್ನ ಕೈ ಕೊಡ್ತಾರೆ, ಆ ಗಿಟಾರ್ ತಗೊಂಡು ನಾನು ಬಾರಿಸ್ಕೊಂಡು ಹೊರಟಿದ್ದು. ಅದು ಇಷ್ಟು ದಿವಸ ಜರ್ನಿ ಟ್ರಾವೆಲ್ ಆಗಿದೆ. ಬಹುಶಃ ನನ್ನ ಅವರ ಸ್ನೇಹ ಕಲ್ಮಶ ಇಲ್ಲದ ಸ್ನೇಹ ಅದು. ನಾವ್ಯಾವತ್ತು ಇಬ್ಬರು ಹೆಗಲ ಮೇಲೆ ಕೈ ಹಾಕೊಂಡಾಗ್ಲಿ, ಇಲ್ಲ ಬಾರಲ್ಲಾಗಲಿ, ಇಲ್ಲ ಎಲ್ಲೋ ಕೂತ್ಕೊಂಡು ಹೋಗಿ ಅದು ಇದು ಏನೂ ಮಾಡಿಲ್ಲ. ನಾವು ಬರೀ ಸಿನಿಮಾ ಅಂತ ಯೋಚನೆ ಮಾಡಿದ್ವಿ. ಎಲ್ಲೋ ಕಾರ್ಡ್ಸ್ ಆಡ್ತಿರ್ಬೇಕಾದ್ರೆ ಕಂಪೋಸಿಂಗ್ ಅಂದರೆ ನೀವು ನುಗ್ಗಿರ್ತೀರಿ, ನೀವು ಅಕಸ್ಮಾತ್ ಅಲ್ಲಿ ಬಂದಾಗ ಬಂದ್ಬಿಟ್ಟಿರ್ತೀರ. ನಿಮ್ಮನ್ನು ಕರೆದಾಗ ಕಾರ್ಡ್ಸ್ ಇವತ್ತು ಆಡೋದು ಇಲ್ಲ, ನಿಮ್ಮನ್ನು ಕರೆದ ಕಂಪೋಸಿಂಗ್ ಟೈಮಲ್ಲಿ ಕಾರ್ಡ್ಸ್ ಆಡೋ ಹುಚ್ಚು ನನಗಿಲ್ಲ ಅಲ್ವಾ? ಅಕಸ್ಮಾತಾಗಿ ಬಂದಿರ್ಬೇಕು ನೀವು. ನಾನು ನಿಮ್ಮನ್ನು ಕರೆಸಿ ಕಾರ್ಡ್ಸ್ ಆಡೋಷ್ಟು ಸಿನಿಮಾ ಮೋಸ ಮಾಡೋದಿಲ್ಲ. ನನಗೆ ಆ ಸಿನಿಮಾ ಅಷ್ಟು ಹುಚ್ಚು ಕಾರ್ಡ್ಸ್ ಇಲ್ವೇ ಇಲ್ಲ ನನಗೆ. ಈ ಪಾಪ ನೀವು ಹಿಂಗೆ ಹೇಳ್ಬಿಟ್ರೆ ನನಗೆಲ್ಲ ಗೊತ್ತಿದ್ದು ನಾನು ಯಾವಾಗ ಕಾರ್ಡ್ಸ್ ಆಡ್ಕೊಂಡು ಇವ್ರು ಕರೆದೆ ಅಂತ. ನಮ್ಮಿಬ್ಬರು ಕಂಪೋಸಿಂಗ್ ಇದ್ದಿದ್ದಲ್ಲ ಬೆಳಗಿಂದ 4:30. ಮೋಸ್ಟ್ ಆಫ್ ದ ಟೈಮ್ ನೀವು ತುಂಬ ಬ್ಯುಸಿ ಆಗ್ಬಿಟ್ಟಿದ್ರಿ, ನೀವು ಓವರ್ ಕ್ರೌಡೆಡ್ ಬ್ಯುಸಿ ಇದ್ರಿ ನೀವು. ಅದರಿಂದ ನೀವೆಲ್ಲ ಸಮಯ ಬಂದು ನಾನು ಕಾರ್ಡ್ಸ್ ಆಡೋ ಟೈಮಿಗೆ ನೀವು ನುಗ್ಗಿರ್ತೀರ ಅಲ್ಲಿ. ಯಾಕಂದ್ರೆ ಸಾಕಷ್ಟು ಸಿಪಾಯಿ ಸಿನಿಮಾ ಕಾರ್ಡ್ಸ್ ಆಡೋ ದುಡ್ಡಲ್ಲಿ ಗೆದ್ದಿರೋದ್ರಲ್ಲಿ ಎಷ್ಟೋ ಸಿನಿಮಾ ಆಗೋಯ್ತು ನನಗೆ. ಅಂದ್ರೆ ಗಳಿಗೆ ಅಷ್ಟು ಚೆನ್ನಾಗಿತ್ತು ಅವಾಗ. ಆದ್ರೆ ಗಳಿಗೆ ಕೆಲಸ ನಡೀತಾ ಇರುತ್ತೆ. ಈಗ ಕ್ಯಾಸಿನೋ ಕೂತ್ಕೊಂಡು ದುಡ್ಡು ಒಂದು ವರ್ಷ ಕ್ಯಾಸಿನೋ ದುಡ್ಡಲ್ಲಿ ಬದುಕಿದ್ದೀನಿ ನಾನು. ಸೊ ಕ್ಯಾಸಿನೋ ಗ್ಯಾಮ್ಲಿಂಗ್ ಹ್ಯಾಸ್ ಬೀನ್ ಮೈ ಲೈಫ್. ಸಿನಿಮಾ ಗ್ಯಾಮ್ಲಿಂಗ್ ಅಂತ ಅನ್ಕೊಂಡು ಅದು ಗ್ಯಾಮ್ಲಿಂಗ್ ಎಲ್ಲ ನಡ್ಕೊಂಡ್ ಬಂದಿದೆ. ಈಗ 2 ವರ್ಷ ಆಯ್ತು ಗ್ಯಾಮ್ಲಿಂಗ್ ಆಡಿ. ನಾನು ಗ್ಯಾಮ್ಲಿಂಗ್ ಹೋಗೋದಿಲ್ಲ ಇವಾಗ. ಅಂದ್ರೆ ಇವಾಗ ಸಿನಿಮಾ ಮಾಡ್ಬೇಕಷ್ಟೇ. ಹುಚ್ಚಿರೋದು ಸಿನಿಮಾ ಮಾಡ್ಬೇಕು. ನೀವು ಕೇಳೋದು ಏನಕ್ಕೆ ರಾಮಾಚಾರಿ ಮಾಡೋಕ್ಕಾಗಲ್ಲ, ಹಳ್ಳಿಗೆ ಎಷ್ಟು ಮಾಡೋಕ್ಕಾಗಲಿಲ್ಲ ಅಂದ್ರೆ, ಈಗ ಹುಡುಗಿ ಹಿಡಿದ್ರೆ ಈ 63ರಲ್ಲಿ ಹುಡುಗಿ ಇಟ್ಕೋಬೇಕಾ ಅಂತಾರೆ.
ಇಟ್ಕೊಳ್ಳಿಲ್ಲ ಅಂದ್ರೆ ನೀನ್ ಇಟ್ಕೊಳ್ಳಿದ್ರೆ ಯಾರು ಇಟ್ಕೋತಾರೆ ಅಂತಾರೆ. ಇದೊಂಥರ ಈ ಇಮೇಜ್ ಕನ್ಫ್ಯೂಷನ್ ಇದೆಯಲ್ಲ, ಈ ವಯಸ್ಸಲ್ಲಿ ಬೇಕಾ ಇವನಿಗೆ ಅಂತಾರೆ. ನನಗೆ ವಯಸ್ಸಾಗಿಲ್ಲ ಅಂತ ನಾನು ಅನ್ಕೊಂಡಿರೋದು. ಇವತ್ತು ಇವರೇ ವಯಸ್ಸು ಮಾಡ್ತಾರೆ, ಆಯಸ್ಸು. ನನಗೆ ಇವತ್ತು ವಯಸ್ಸು ಆಗಿಲ್ಲ, ಆಯಸ್ಸು ಆಗಿಲ್ಲ. ನನಗೆ ಸಿನಿಮಾ ವಿಷಯ ಬಂದಾಗ ನನಗೆ ಯಾವತ್ತೂ ಆಗಿಲ್ಲ. ನಾನು ಇವತ್ತು ಸಿನಿಮಾ ಒಳಗೆ ಬಂದಾಗ ಆ ಪ್ರೇಮ್ ಲೋಕದಲ್ಲಿ ಹೆಂಗ್ ನುಗ್ಗುತ್ತೆ ಹಂಗೆ ನುಗ್ತೀನಿ. ಇವತ್ತು ಹೀರೋಯಿನ್ ಬಂದ್ರೆ ಕೈ ಹಿಡಿದೀನಿ ಅಂತ ಹಿಂಗೆ ಇಟ್ಕೊಂಡ್ಬಿಡ್ತೀನಿ. ನನಗೆ 63 ಅನ್ಸೋದೇ ಇಲ್ಲ ರೀ. ನನಗೆ ಎಲ್ಲ ಸೇರಿ ನೀವೇ 63 ಮಾಡಾಕಿದ್ದೀರಾ. ನಾನು 36 ಆಗಿಲ್ಲ, ಆಕ್ಚುಲಿ 24. ಇವತ್ತು ನನ್ನ ಜೊತೆ ಮಕ್ಕಳು ಒಂದು 25 ಜನ ಮಕ್ಕಳು ಆಕ್ಟ್ ಮಾಡ್ತಿದ್ದಾರೆ. ಶೂಟಿಂಗ್ ಬಸ್ ನಡ್ಕೊಂಡು ಹೋಗ್ತಿದ್ರೆ ಅವ್ರೆಲ್ಲ ಹಿಂದೆ ಮುಂದಕ್ಕೆ ಹೋಗ್ತಾ ಇರ್ತೀರಿ. ಏನ್ ಸರ್ ಇಷ್ಟು ಫಾಸ್ಟ್ ಆಗಿ ನಡೀತಾರೆ ಅಂತ. ಅಯ್ಯೋ, ನಾನು ಅವತ್ತಿಂದ ಇದೇ ಸ್ಪೀಡ್ ಅಲ್ಲ ನಡೆಯೋದು. ನೀವು ಉಳಿಸಿ ಹೋಗಿದ್ದೀರಾ, ನಾನು ಮುಂದೆ ಕೊಟ್ಟಾಗ್ತಾ ಇದ್ದೀನಿ ಪ್ರತಿ ಸಾರಿ. ಸೊ ಯಾವ್ದೇ ಸಿನಿಮಾ ಮಾಡಿದ್ರು ಸರಿ, ಏಕಾಂಗಿ ಮಾಡಿದ್ರು ಸರಿ, ಯಾವ್ದೋ ಒಂದು ಬೇರೆ ಹತ್ರ ಸಿನಿಮಾ ಮಾಡ್ಬೇಕಂದ್ರೆ ಸರಿ, ಅದು ಸೋಲ್ ಆದಾಗ ನೀವು ತುಂಬಾ ಮುಂದೆ ಇದ್ದೀರಾ ಸರ್ ಅಂತಾನೆ. ಆಮೇಲೆ ನಾನು ವಾಪಸ್ ಹಿಂದಿ ಕಳ್ಕೊತಾರೆ. ಮತ್ತೆ ನಾನು ರಿಮೇಕೋ ಏನೋ ಒಂದು ಮಾಡ್ಕೊಂಡು ಬದುಕ್ಬೇಕಲ್ಲ, ಹೆಂಗೋ ಬದುಕ್ಬೇಕು ಅನ್ನೋದು ಫಸ್ಟ್ ಸರ್ವೈವಲ್ ಇದೆ. ಫಸ್ಟ್ ಬದುಕ್ಬೇಕು, ಕನಸು ಕಟ್ಬೇಕು. ಕೆಲವು ಸರಿ ಸೋಲ್ತೀವಿ ನಾವು ನಮ್ಮಿಬ್ಬರು ಸ್ನೇಹ ದೂರ ಆಗಿದ್ದು ಕೂಡ ಹಾಗೆ ಆಗೋದು. ನಾವು ಸಡನ್ ಆಗಿ ಒಂದ್ ದಿವಸ ದೂರ ಆಗೋಗ್ತೀವಿ. ಏನೇನು ದೂರ ಆಗ್ತೀವಿ ಅಂತ ನಮಗೂ ಗೊತ್ತಿಲ್ಲ. ಇವತ್ತು ನಾನು ಒಂದು ಜಗಳ ಆಡಿಲ್ಲ, ಕಾರಣ ಗೊತ್ತಿಲ್ಲ, ಏನೇನೋ ಕಾರಣಗಳು ಹೇಳ್ಕೋತೀವಿ ನಾವು. ಸುಮ್ಮನೆ ಒಂದು ಬಿಡಲ್ವಲ್ಲ ನೀವುಗಳು, ಏನಾದ್ರು ಹೇಳ್ತಾರೆ, ಅದಕ್ಕೇನಾದ್ರು ಹೇಳ್ಬೇಕಲ್ಲ ಅಂತ ನಾವು ಒಂದಷ್ಟು ಕಾರಣ ಹೇಳ್ತಾ ಹೋಗ್ತೀವಿ. ಬಟ್ ಯಾವುದು ಬಿಟ್ಟೋಗೋಂಥ ಕಾರಣಗಳಲ್ಲ. ನೀವು ಹೋಗ್ರಿ, ನೀವು ಬೇಡ ಅಂತ ಹೇಳುವಂತ ಕಾರಣ ಅವ್ರಿಗೂ ಇರಲಿಲ್ಲ, ನನಗೂ ಇರಲಿಲ್ಲ. ಬಟ್ ಗಳಿಗೆ ಡೆಸ್ಟಿನಿ ನಮ್ಮನ್ನು ಹೆಂಗ್ ಸೇರಿಸ್ತೋ ಅದು ನನಗೆ ದೂರ ಮಾಡುತ್ತೆ. ಬಹುಶಃ ಬೇರೆ ಏನೇನೋ ಟ್ರ್ಯಾಕ್ಸ್ ಓಪನ್ ಆಗ್ಬೇಕಾಗಿತ್ತು, ನಾನು ಬರಿಬೇಕಾಗಿತ್ತೇನೋ, ನನ್ನ ಕೈಲಿ ಪೆನ್ ಬರ್ಬೇಕಾಗಿತ್ತೇನೋ, ನಾನು ಹಾಡುಗಳು ಮಾಡ್ಬೇಕಾಗಿತ್ತೇನೋ. ಓಕೆ, ಕೆಳಗೆ ಸ ರೀ ಹಾಕೊಂಡ್ಬಿಡಿ. ಸರಿ, ಸ್ವರನೂ ಆಯ್ತು, ಸರಿನೂ ಆಯ್ತು, ಮುಗಿದೋಯ್ತು. ಕನ್ನಡ ಕೆಳಗಡೆ ಓಕೆ ಹಾಕ್ಬಿಡಿ. ಮುಗಿದೋಯ್ತು. ನೀವು ಹಾಕೊಂಡ್ರೂ ಬೇಡ ಅಲ್ವಾ? ಸ್ವರ ಇದೆಯಲ್ಲ ನಿಮ್ಮ, ಅದಕ್ಕಿಂತ ಏನು ಬೇಕು. ಸೊ ಏನೇನ್ ಮಾಡಿದ್ರು ರಾಜು, ನಿಮ್ಮ ನಾನು ಹೃದಯ ಆದ್ರೆ ಯುವರ್ ಮೈ ಹಾರ್ಟ್ ಬೀಟ್. ನನ್ನ ಲೈಫಿನ ರಿಸಲ್ಟ್ ನೀವು. ಸೊ ನಿಮ್ಮ ಲೈಫ್ ನನ್ನಷ್ಟೇ ಫಾಸ್ಟ್ ಆಗಿ ಹೊರಡ್ಲಿ, ಇದೇ ತರ ಡೈರೆಕ್ಷನ್ ಮಾಡಿ ಗೆಲ್ಲಿ. ನಿಮ್ ಜೊತೆ ನಾವು ಯಾವಾಗಲೂ ಇರ್ತೀವಿ. ಸದಾ ನಾನಲ್ಲ, ಇಡೀ ಕರ್ನಾಟಕ ನಿಮ್ ಜೊತೆ ಇರುತ್ತೆ. ಇದೆಲ್ಲ ಬಂದಿರೋದ್ರ ನನಗೆ ರಾಜೇಂದ್ರ ಸಿಂಗ್ ಅವ್ರಲ್ಲ ನೋಡಿದ ತಕ್ಷಣ ನನಗೆ ಬಣ್ಣದ ಗೆಜ್ಜೆಲ್ಲ ನೆನಪಾಗಬೇಕು ನನಗೆ. ಅಂದ್ರೆ ನಾನು ಕೊಳಗರ ಸಿನಿಮಾದಲ್ಲಿ ಇಷ್ಟೇ ಇರಬೇಕಾದ್ರೆ ಅವ್ರು ನನ್ನ ಫಸ್ಟ್ ಸಿನಿಮಾದಲ್ಲಿ ಫೋಟೋ ಹಿಡಿದವ್ರು. ನನಗೆ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಕೂರಿಸಿ ಒಂದ್ ಕಡೆ ಫೋಟೋ ಹಿಡಿದು ಅವತ್ತಿಗೆ ಹಾಕೊಂಡಿದ್ದೆ. ಫಸ್ಟ್ ಫೋಟೋ ಹಿಡಿದವರು ಅವರು. ನನಗೆ ಇವತ್ತು ನೆನಪಿದೆ. ಇವತ್ತು ಅದೇ ಕಳೆ ಸರ್ ನಿಮ್ಮ ಮಕ್ಕದಲ್ಲಿ ಹೀಗೆ ರೀಸೆಂಟ್ ಆಗ್ತಾ ನಿಮ್ಗೆ ನೋಡೋ ಖುಷಿ ಆಗುತ್ತೆ ಸರ್ ನನಗೆ. ಬಹುಶಃ ನೀವೆಲ್ಲ ಇದ್ದಿದ್ದಕ್ಕೆ, ನಾನು ನಿಮ್ಮ ಜೊತೆ ಬರೆದಿದ್ದಕ್ಕೆ ನಾನೊಬ್ಬ ರವಿಚಂದ್ರನ್ ಆಗಿದ್ದು ಅಂತ ನಂಬಿದವ್ ನಾನು. ಯಾಕಂದ್ರೆ ನಮ್ಮ ಆಫೀಸಲ್ಲಿ ಬರ್ದೇ ಇರೋದಿಲ್ಲ, ನಿಮ್ಗೆ ಗೊತ್ತು ಅಲ್ವಾ? ನಾನಾಗ್ಲಿ ನೀವಾಗ್ಲಿ ನಾವೇನಾದ್ರೂ ಇಂಡಸ್ಟ್ರಿಯಲ್ಲಿ ಒಂದು ಸ್ಥಾನ ಪಡೆದಿದ್ದೀವಿ ಅಂದ್ರೆ ಅದು ನಮ್ಮ ದೊಡ್ಡವ್ರು ಮಾಡಿರೋ ಪುಣ್ಯ. ಅವ್ರ ಜೊತೆ ಬೆಳೆದಿರೋದು, ಅವ್ರ ಮಧ್ಯ ಸಂಬಂಧ ಬೆಳೆದಿರೋದಕ್ಕೆ ನಾವು ಇಷ್ಟು ದೂರ ಬಂದಿರೋದು. ಹಾಕ್ರಪ್ಪ, ಪ್ರಶ್ನೆ ಹಾಕ್ರಪ್ಪ, ಹೋಗ್ಲಿ. ಕಾಂಬಿನೇಷನ್ ಗೊತ್ತಿಲ್ಲ ನನಗೆ. ಈಗ ಡೈರೆಕ್ಷನ್ ಇಟ್ಟಿದ್ರೆ ಇನ್ನೊಂದು ಕಾಂಬಿನೇಷನ್ ಬರುತ್ತೆ ಅಲ್ಲ? ರಜೆ ಬರುತ್ತಾ? ನೀವು ಪ್ರೊಡ್ಯೂಸ್ ಮಾಡ್ತೀರಾ? ಅವ್ರು ಹೇಳಿದ್ರೆ ಆಗ್ಲೇ ಯಾರು ಪ್ರೊಡ್ಯೂಸರ್ಗಳು ಇಲ್ಲ ಇವತ್ತು ಅಂತ ಅಲ್ವಾ? ಅವತ್ತು ನಮ್ಮಪ್ಪ ಬೆನ್ನೆಲುಬಾಗಿದ್ರು. ದುಡ್ಡಿನ ಲೆಕ್ಕನೇ ಗೊತ್ತಿರಲಿಲ್ಲ ನನಗೆ. ಇವಾಗ ಸ್ವಲ್ಪ ದುಡ್ಡಿನ ಸ್ವಲ್ಪ ಸಮಸ್ಯೆ ಇದೆ. ಈಗ ರೆಡಿ ಮಾಡ್ತಾ ಇದ್ದೀನಿ, ಒಂದು ಸಿನಿಮಾ ಬೇರೆ ರೆಡಿ ಮಾಡಿದ್ದೀನಿ. ಪ್ರೇಮ್ ಲೋಕ ಅಂತ ಮಾಡಿಲ್ಲ, ಐ ಆಮ್ ಗಾಡ್ ದ ಕ್ರೇಜಿ ಅಂತ ಮಾಡಿದ್ದೀನಿ. ಅದ್ರಲ್ಲಿ ಸಾಕಷ್ಟು 19 24 ಕಾಡು, ಅದೆಷ್ಟು ಬೇಕಾದಷ್ಟು ಇದೆ, ನಿಮ್ಗೆ ಸಾಕಷ್ಟು ಇದೆ. ಅದೀಗ ಆ ವಿಷಯ ಬೇಡ, ಆಮೇಲೆ ಮಾತಾಡ್ತೀನಿ ನಾನು. ಹಾಕಷ್ಟು ಒಂದಷ್ಟು ಪ್ರಶ್ನೆಗಳು ಮುಗಿಸ್ಕೊಂಡು ಹೋಗೋಣ. ನನ್ನ ಸಿನಿಮಾದಲ್ಲಿ, ನಾನು ಶೂಟ್ ಮಾಡೋ ಸಿನಿಮಾದಲ್ಲಿ, ನಾನು ಡೈರೆಕ್ಟ್ ಮಾಡೋ ಸಿನಿಮಾದಲ್ಲಿ ಈ ಹೊಟ್ಟೆ ತೋರಿಸ್ಬಿಡಿ, ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಡ್ತೀನಿ ನಾನು. ಡೈರೆಕ್ಷನ್ ಮಾಡ್ಬೇಕಾದ್ರೆ ನಾವು ಬಿಡೋ ಶಾರ್ಟ್ಸ್ ಮೇಲೆ ನಮ್ಮ ವೀಕ್ನೆಸ್ ಕವರ್ ಮಾಡ್ಕೊಂಡು ಹೊರಟೋಗ್ತೀವಿ ನಾವು. ಅದು ಕಾಣಿಸೋದಿಲ್ಲ. ಅದು ಕೆಲವು ಡೈರೆಕ್ಟರ್ಸ್ ಪಾಪ ಅವ್ರು ಬ್ಲಾಕ್ ಇಟ್ಕೊತಾರೆ, ಅವ್ರು ಚೇಂಜ್ ಮಾಡಲ್ಲ. ನಾವ್ ಹೆಂಗೆ, ಬಟ್ ನಾನು ಯಾವಾಗ ಸಿನಿಮಾ ನಂಬಿರೋದೇನಂದ್ರೆ ಆ ಪರದೆಗೆ ನಾವ್ ಯಾರನ್ನೇ ಕರ್ಕೊಂಡ್ಬಂದು ಹಾಕಿದ್ರು ಅವ್ರನ್ನ ಸುಂದರವಾಗಿ ತೋರಿಸ್ಬೇಕು, ಚೆನ್ನಾಗಿ ತೋರಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿದಾಗ ಇವೆಲ್ಲ ಕವರ್ ಆಗ್ಬೋದು. ಅಂಡ್ ಇವತ್ತು ಗ್ರಾಫಿಕ್ಸ್ ಅಲ್ಲಿ 10 kg 20 kg ಒಂದ್ಸರಿ ತೆಗೆದು ಆಗ್ತಾರೆ, ಅದೇ ತೊಂದರೆ ಇಲ್ಲ. ಯಾಕಂದ್ರೆ ಇವಾಗ ನಾನು ಅದ್ರ ಬಗ್ಗೆ ಪ್ರಾಬ್ಲಮ್ ಹೇಳಿದ್ರೆ ಸಮಸ್ಯೆ ಸರೋಗೋದಿಲ್ಲ. ಯಾಕೆ ಅಂತ, ನಾನು ಎಕ್ಸರ್ಸೈಸ್ ಮಾಡಕ್ಕೂ ಆಗಲ್ಲ, ವೇಟ್ಸ್ ತೆಗಿಯೋಕ್ಕಾಗಲ್ಲ, ಸ್ವಿಮ್ಮಿಂಗ್ ಮಾಡಕ್ಕೂ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ. ನಾನು ತಿನ್ನೋದು ಇಲ್ಲ, ಕುಡಿಯೋದಿಲ್ಲ, ಸಿಗರೇಟ್ ಸೇದೋದು ಇಲ್ಲ. ಯಾಕೆ ಬಂತು ಅನ್ನೋದು ಗೊತ್ತಿಲ್ಲ ನನಗೆ. ಸ್ವಲ್ಪ ಹತ್ರ ಬನ್ನಿ ಸರ್ ನೀವು.
ನನ್ನ ಮಗನ ಹೊರಡೋದ್ರಿ ನೀವಾಗಲೇ. ನನ್ನ ಮಗ ಆಲ್ರೆಡಿ ನನಗಿಂತ ಎತ್ತರ ಇದ್ದೇನ್ರಿ, 6 ಅಡಿ ಒಬ್ಬ ಇದ್ದಾನೆ, 6 ಅಡಿ 2 ಇಂಚ್ ಇದ್ದಾನೆ, ಅವನು ಹೈಟ್ ಬೆಳೆದಿದ್ದೇನೆ. ಸಿನಿಮಾ ಅನ್ನೋದು ನಮ್ಮಪ್ಪ ನನ್ನನ್ನು ಕರ್ಕೊಂಬಂದು ಬಿಟ್ರು ಅಷ್ಟೇ, ಆಮೇಲೆ ಮುಂದೋಗಿದ್ದು ನಾನೇ. ನಮ್ಮಪ್ಪ ಏನು ನನಗೇನು ಹೇಳ್ಕೊಂಡು ಹೋಗ್ಲಿಲ್ಲ, ಎಲ್ಲ ಕಲ್ತ್ಕೊಂಡು ಬಂದಿದ್ದು ನಾನೇ ಕೂತ್ಕೊಂಡು. ನಮ್ಮಪ್ಪ ಬೆನ್ನೆಲುಬಾಗಿ ಪ್ರೀತಿಯಿಂದ ಯಾವಾಗಲೂ ಜೊತೆಲಿರೋರು ಏನ್ ಮಾಡಿದ್ರು, ಅದೇ ತರ ನನ್ನ ಮಕ್ಕಳು ನನ್ನ ಜೊತೆಲಿದ್ದೀವಿ. ಬಹುಶಃ ಸ್ವಲ್ಪ ಸಮಯ ಆಟ ಆಡಿಸ್ತಾ ಇದ್ದೆ, ಅವ್ರಿಗೊಂದು ಅಂಶ ಲೆಕ್ಕ ಸಿಕ್ಕಿಲ್ವೇ ನಾವು, ಸಿಕ್ಕಿದ್ರೆ ಬರ್ತಾರೆ ಅವರು.